ಎಲ್ಲರಿಗೂ ನಮಸ್ಕಾರ. ವಿಕ್ರಮಾದಿತ್ಯನ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೇನೆ. ಮರದ ಮೇಲೆ ನೇತಾಡ್ತಿರುವಂಥ ಬೇತಾಳನ್ನು ವಿಕ್ರಮಾದಿತ್ಯ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಮತ್ತೆ ಬರ್ತಾ ಇರ್ತಾನೆ. ಆವಾಗ ಆ ಶವದಲ್ಲಿರುವಂಥ ಬೇತಾಳ ಮಾತಾಡ್ತೈತಿ. ವಿಕ್ರಮಾದಿತ್ಯ, ನೀನು ಭಾಳ ಹಠಮಾರಿ ಎದ್ದಿದ್ದಿ. ಇರಲಿ, ನಿನ್ನ ಹಠ ನಿನಗಿರಲಿ. ದಾರಿ ತಿಳಿದಂಗೆ ಒಂದು ಕಥೆಯನ್ನು ಹೇಳ್ತೀನಿ, ನೀ ಕೇಳು. ನೀ ಮಧ್ಯದೊಳಗೆ ಮಾತಾಡೋದಿಲ್ಲ ಅನ್ನುವಂಥ ಷರತ್ತನ್ನು ಹಾಕ್ತೈತಿ. ಆ ನಂತರ ಅದು ಒಂದು ಕಥೆಯನ್ನು ಪ್ರಾರಂಭ ಮಾಡ್ತೈತಿ. ಧರ್ಮಪುರಿ ಅನ್ನುವಂಥ ಒಂದು ನಗರದೊಳಗೆ ಧರ್ಮದತ್ತ ಅನ್ನುವಂಥ ಒಬ್ಬ ಯುವಕ, ಅದೇ ಊರಿನ ಒಬ್ಬಳು ಮದನಸೇನೆ ಅನ್ನುವಂಥ ಯುವತಿಯನ್ನು ಬಹಳ ಅತಿಯಾಗಿ ಪ್ರೀತಿಸ್ತಾ ಇರ್ತಾನೆ. ಅವಳು ಸುಂದರವಾಗಿರ್ತಾಳ, ಅವಳನ್ನು ಬಿಟ್ಟು ಬದುಕಾಗೋದಿಲ್ಲ ಅನ್ನುವಷ್ಟು ಆತ ಪ್ರೀತಿ ಮಾಡ್ತಾ ಇರ್ತಾನೆ ಅವಳನ್ನ. ಆಮೇಲೆ ಅವಳಿಗೆ ಹೇಳಿತಾನೆ, ತನ್ನ ಪ್ರೀತಿಯನ್ನು ನಿವೇದನೆ ಮಾಡ್ಕೋತಾನೆ. ನಾನು ನಿನ್ನನ್ನು ಭಾಳ ಪ್ರೀತಿಸ್ತೇನೆ, ನಿನ್ನನ್ನು ಮದುವೆ ಆಗ್ತೇನೆ ಅಂತೇಳಿ. ಆದರೆ ಅಕ್ಕಿ ಅಂತಾಳ, ಇಲ್ಲ ಅಂತಾಳ, ಬೇಡ, ನೀ ಈ ರೀತಿಯನ್ನು ಎಲ್ಲನೂ ನೀನು ಆ ರೀತಿ ಹೇಳಬೇಡ. ನನ್ನ ತಂದೆ ತಾಯಿ ಯಾರನ್ನ ಅವರು ಒಪ್ಪುತ್ತಾರ ಅವರನ್ನು ನಾನು ಮದುವೆ ಆಗ್ತೇನೆ ಅಂತ ಹೇಳಕ್ಕೆ ಎಷ್ಟು ಪರಿಪರಿಯಾಗಿ ಹೇಳ್ತಾಳ. ಆವಾಗ ಅದು ಧರ್ಮದತ್ತ ಏನು ಮಾಡ್ತಾನಂತಂದ್ರೆ, ಆ ಒಂದು 2 ದಿನ ಆದ ಹುಣ್ಣಿಮೆ ಇರ್ತೈತಿ. ಆ ಹುಣ್ಣಿಮೆ ದಿನ ರಾತ್ರಿ ನೀನನ್ನು ಬಂದು ಭೇಟಿ ಆಗಬೇಕು. ಇಲ್ಲ ಅಂತಂದ್ರೆ ಈ ಒಂದು ನದಿಯೊಳಗೆ ಹಾರಿಕೊಂಡು ನಾನು ಆತ್ಮಹತ್ಯೆಯನ್ನು ಮಾಡ್ಕೋತೀನಿ. ಮಾರನೇ ದಿನ ನನ್ನ ಶವ ಆ ನದಿಯೊಳಗೆ ತೇಲಾಡುವಂಥ ಒಂದು ಸುದ್ದಿಯನ್ನು ನೀನು ಕೇಳ್ತಿ ಅಂತಂದು ಹೇಳಿ ಅವಳಿಗೆ ಹೇಳ್ತಾನೆ. ಅವಕ್ಕೆ ಭಾಳ ಅಂತಂದ್ರೆ ಇದನ್ನು ಅನ್ನಿಸ್ತೈತಿ, ಇದೇನು ಇದು ಇಂಥ ಒಂದು ಕಂಡೀಷನ್ ಹಾಕಕತ್ತಾನಲ್ಲ ಇವ, ಇಂಥದನ್ನು ಹೇಳಾಕತ್ತಾನಲ್ಲ ಅಂಥೇಳಿ ಮನೆಗೆ ಬರ್ತಾಳಕ್ಕೆ. ಮನೆಗೆ ಬಂದಾಗಿತ್ತ ಮನೆಯೊಳಗೆ ಏನಾಗ್ತೈತಿ ಅಂತಂದ್ರೆ, ಅದೇ ಊರಿನ ಒಬ್ಬ ವ್ಯಾಪಾರಿಗಳ ದಂಪತಿಗಳು ತಮ್ಮ ಮಗನನ್ನು ಕರ್ಕೊಂಡು ಅವ್ರ ಮನೆಗೆ ಬಂದಿರ್ತಾರೆ. ಆ ವ್ಯಾಪಾರಿಯ ಮಗನ ಹೆಸರು ಸಮುದ್ರ ಸೇನ ಅಂಥೇಳಿ. ಆ ಸಮುದ್ರ ಸೇನನಿಗೆ ಅವರು ಇವಳ ಮದನ ಸೇನೆಯನ್ನು ಕನ್ಯೆಯನ್ನು ನೋಡುವುದಕ್ಕಾಗಿ ಅವ್ರು ಬಂದಿರ್ತಾರೆ. ಆಮೇಲೆ ಅವ್ರು ಏನಂತಂದ್ರೆ ಅವ್ರ ತಂದೆ ತಾಯಿಗಳಿಗೆ ಹೇಳ್ತಾರೆ, ನಿಮ್ಮ ಮಗಳನ್ನು ನಮ್ಮ ಮಗನಿಗೆ ನೋಡುವುದಕ್ಕಾಗಿ ನಾವು ಬಂದೇವಿ. ಇನ್ನು ನನ್ನ ತಂದೆ ತಾಯಿಗಳು ತೀರ್ಥಯಾತ್ರೆ ಹೊಂಟಾರ. ಆ ಸಮುದ್ರ ಸೇನನ ತಂದೆ ಹೇಳ್ತಾನೆ, ನನ್ನ ತಂದೆ ತಾಯಿ ಇಬ್ಬರು ವೃದ್ಧರಾಗ್ಯಾರ, ತೀರ್ಥಯಾತ್ರೆ ಹೊಂಟಾರ. ಇನ್ನು 2 ದಿನದಲ್ಲಿ ಅವರ ಮದುವೆಯನ್ನು ನಾವು ಮಾಡಲೇಬೇಕು. ಅದಕ್ಕೆ ನೀವು ಒಪ್ಪಿಗೆ ಕೊಟ್ಟರೆ ನಿಮ್ಮ ಮಗಳನ್ನು ನಾವು ನಮ್ಮ ಹುಡುಗನಿಗೆ ತಂದುಕೊಳ್ತೀವಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಅವಾಗ ಅವರು ಅಂತಾರೆ, ನಮ್ಗೆ ಇರೋಕ್ಕೆ ಒಬ್ಬಾಕೇನು ಮಗಳು, ಇಷ್ಟು ಬೇಗ ಇಷ್ಟು ಅವಸರ ಮಾಡ್ತಿರಿಲ್ಲ ಅಂತಂದು ಕೂಡಲೇ, ಆದರೂ ಒಳ್ಳೆ ಮನೆತನ, ಹುಡುಗ ಭಾಳ ಒಳ್ಳೆಯವನದಾನ, ಸಂಸ್ಕಾರವಂತದಾನ, ಒಳ್ಳೆ ಮನೆತನ ಐತಿ ಅಂತ ಹೇಳಿ ಅವರು ಒಪ್ಪಿಕೊಳ್ತಾರೆ. ಅಂತ ಮದನ ಸೇನೆ ಬರ್ತಾಳೆ. ಆಮೇಲೆ ಅವ್ರನ್ನ ನೋಡಿದ ಕೂಡಲೇನ ಇವರು ಏನಂತ ಮದುವೆ ಒಪ್ಪಿಕೊಳ್ತಾರೆ. ಆಮೇಲೆ ಅವಳ ಮದುವೆಯನ್ನು ಮಾಡಿ ಮುಗಿಸ್ಬಿಡ್ತಾರೆ. ಮಾಡಿ ಮುಗಿಸಿದ ಕೂಡಲೇನ ಅಂದರೆ 2 ದಿನಕ್ಕೆ ಮದುವೆ ಆಗ್ತೈತಿ. ಆ ಹುಣ್ಣಿಮೆ ದಿನಾನ ಅವಳ ಮದುವೆಯನ್ನು ಮಾಡಿ ಮುಗಿಸ್ತಾರೆ. ಆಮೇಲೆ ಅವಳು ಗಂಡನ ಮನೆಗೆ ಬರ್ತಾಳೆ. ಬಂದ ಕೂಡಲೇ ಅದೇ ದಿನ ರಾತ್ರಿ ಅವಳಿಗೆ ಆ ಧರ್ಮದತ್ತನ ನೆನಪಕ್ಕೈತಿ. ನೀನು ಹುಣ್ಣಿಮೆ ರಾತ್ರಿ ನನ್ನ ನೋಡೋದಕ್ಕೆ ನೀನು ಬರಲೇಬೇಕು, ನೀವು ಬರಲಿಲ್ಲ ಅಂದ್ರೆ ನಾನು ನದಿಯೊಳಗೆ ಹಾರಿ ಆತ್ಮಹತ್ಯೆ ಮಾಡ್ಕೋತೀನಿ ಅನ್ನುವಂಥ ಮಾತವಕ್ಕೆ ಕಿವಿಯೊಳಗೆ ಗುಯ್ಗುಡ್ತಾ ಇರ್ತೈತಿ. ಮದುವೆ ದಿನಾನ ಬಂದಾಳಕ್ಕೆ, ಇನ್ನೇನು ಮಾಡಬೇಕು? ನಾ ಸುಮ್ಮನೆ ಇದ್ರೆ ಆತ ಆತ್ಮಹತ್ಯೆಯನ್ನು ಮಾಡ್ಕೋತಾನ, ಇವನು ಹೆಂಗಾರ ಮಾಡಿ ಉಳಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ಆಕೆ ಆ ಧರ್ಮದತ್ತನ ಮನೆಗೆ ಹೋಗಾಕ ತಯಾರಾಗಿ ನಿಂತಿರ್ತಾಳೆ. ಅವಳ ಪತಿ ಬರ್ತಾನೆ ಸಮುದ್ರ ಸೇನ. ಆಮೇಲೆ ಅವಂಗೆ ಆಶ್ಚರ್ಯಕ್ಕೈತಿ, ನೀ ಎಲ್ಲಿ ಹೊಂಟಿ ಇಂಥ ರಾತ್ರಿ ಅಂತ ಹೇಳಿ ಕೇಳ್ತಾನೆ. ಅವಕ್ಕೆ ಹೇಳ್ತಾಳ, ಇಲ್ಲ, ನನ್ನನ್ನು ಅತಿಯಾಗಿ ಪ್ರೀತಿ ಮಾಡುವಂಥ ಧರ್ಮದತ್ತ ನನಗೆ ಈ ರೀತಿ ಹೇಳ್ಯಾನ, ಇವತ್ತು ನಾ ಹೋಗಲಿಲ್ಲ ಅಂತಂದ್ರೆ ಅವ ಆತ್ಮಹತ್ಯೆಯನ್ನು ಮಾಡ್ಕೋತಾನ, ಅದಕ್ಕಾಗಿ ನಾ ಆತನನ್ನು ಭೇಟಿ ಆಗಬೇಕು, ಇವತ್ತು ಹೋಗಲೇಬೇಕು ಅಂತಂದು ಹೇಳಿ ಹೇಳ್ತಾಳೆ. ಅವ ಸಮುದ್ರ ಸೇನನ್ನು ಭಾಳ ಆಶ್ಚರ್ಯಕ್ಕೈತಿ, ಇವತ್ತರ ಮದುವೆ ಆಗೈತೆ ನಮ್ಮದು, ನೀ ಹೋದ್ರೆ ಆಮೇಲೆ ನೋಡಿದವ್ರು ಏನಂತ ಅಂದಾರು ಅಂತ ಹೇಳಿ ಪರಿಪರಿಯಾಗಿ ಹೇಳ್ತಾನೆ. ಅದಕ್ಕೆ ಹೇಳ್ತಾಳೆ, ಇಲ್ಲ, ಯಾರೇನೋ ಅನ್ನಲಿ, ಆತನ ಜೀವವನ್ನು ನಾ ಕಾಪಾಡಬೇಕು ಅಂತಂದು ಹೇಳಿ ಆಕೆ ಹೊರಡೋದಕ್ಕೆ ತಯಾರಾಗ್ತಾಳ.
ಆಯಿತು ಹೋಗಿ ಬಾ ಅಂತಂದು ಹೇಳಿ ಆತ ಅವಳನ್ನು ಕಳಿಸ್ಕೊಡ್ತಾನ. ಆಮೇಲೆ ಅದೇ ಒಂದು ಸಾಕಷ್ಟು ಆಕೆ ಏನಂತಂದ್ರೆ ಆಭರಣಗಳನ್ನು ಹಾಕ್ಕೊಂಡಿರ್ತಾಳೆ, ಆಮೇಲೆ ಒಳ್ಳೆಯ ವಸ್ತ್ರಗಳನ್ನು ಉಟ್ಕೊಂಡಿರ್ತಾಳೆ. ಅದೇ ರೀತಿಯಾಗಿನ ಆಕೆ ಅವನ ಮನೆಗೆ ಹೊರಡ್ತಾಳೆ. ಇವನು ಕೂಡ ಸಮುದ್ರ ಸೇನೆ ಏನು ಮಾಡ್ತಾನೆ ಅಂತಂತಂದ್ರೆ ಒಂದು ತನ್ನ ಖಡ್ಗವನ್ನು ತಗೊಂಡು ಅವಳಿಗೆ ಅರಿವಿಲ್ಲದಂಗೆ ಅವಳ ಬೆನ್ನನ್ನು ಹತ್ತತಾನೆ, ಬೆನ್ನ ಹಿಂದಿಂದ ಹೋಗ್ತಿರ್ತಾನೆ. ಈ ಹೊತ್ತಿನೊಳಗೆ ಏನಾಕೈತಿ ಅಂದ್ರೆ ಆಕೆ ಹೋಗ್ತಾ ಇರುವಂಥ ಹೊತ್ತಿನೊಳಗೆ ಒಂದು ಕಡೆ ಒಬ್ಬ ಕಳ್ಳ ಹೊಂಚು ಹಾಕ್ತಾ ಇರ್ತಾನೆ. ಈಗ ಬಳುವುದನ್ನು ನೋಡ್ತಾನ. ಆಮೇಲೆ ಒಳ್ಳೆಯ ವಸ್ತ್ರಗಳನ್ನು ಹೊತ್ತಾಳ, ಸಾಕಷ್ಟು ಆಭರಣಗಳನ್ನು ಹಾಕ್ಕೊಂಡಾಳ. ಇವಳನ್ನು ನಾ ದೋಚಬೇಕು ಅಂತಂದು ಹೇಳಿ ಆತ ಏನು ಮಾಡ್ತಾನಂದ್ರೆ ಆಕೆ ಅಡ್ಡಗಾಲನ್ನು ಹಾಕ್ತಾನೆ. ಯಾರು ನೀನು ಇಷ್ಟೊತ್ತಿನೊಳಗೆ ನೀ ಎಲ್ಲಿ ಹೊಂಟಿದಿ? ಈಗ ನಿನ್ನ ಎಲ್ಲ ಆಭರಣಗಳನ್ನು ಎಲ್ಲ ನೀನು ತೆಗೆದುಕೊಡ್ಬೇಕು, ಮತ್ತು ನೀನು ನಾನು ವಶ ಆಗಬೇಕು ಅಂತಂದು ಹೇಳಿ ಹೇಳ್ತಾನೆ. ಆವಾಗ ಆಕೆ ಏನಂತಾಳಂದ್ರೆ ಆಕೆನೂ ಕೂಡ ಹೇಳ್ತಾಳೆ, ಇಲ್ಲ ನನ್ನ ಒಬ್ಬ ಪ್ರೇಮಿ ಇದ್ದವ ಇವತ್ತು ನನ್ನ ಭೇಟಿ ಆಗಲೇಬೇಕು ಅಂದನ, ನಾ ಅವನ ಕಡೆ ಹೊಂಟೇನಿ, ಇಲ್ಲತ್ತಂದ್ರೆ ನಾವು ಆತ್ಮಹತ್ಯೆಯನ್ನು ಮಾಡ್ಕೊತಾನ ಅಂತಂದು ಹೇಳಿ ಹೇಳ್ತಾಳೆ. ಆಗ ಅವ್ನು ಹೇಳ್ತಾನೆ, ಕಳ್ಳ ಮಾಡಿದ್ರು ಮಾಡ್ಕೊಳ್ಳಿ ಬಿಡು, ನಾ ಅದೇನಿ ನಿನಗೆ ಅಂತಂದು ಹೇಳ್ತಾನೆ. ಆಮೇಲೆ ಹೇಳ್ತಾಳೆ, ಇಲ್ಲ ಹಂಗೆ ಅನ್ನೋದು ಧರ್ಮ ಅಲ್ಲ, ಅವನ ಜೀವನವನ್ನು ನಾವು ಉಳಿಸ್ಬೇಕು, ಮಾನವೀಯತೆಯನ್ನು ತೋರಿಸ್ಬೇಕು, ಅದಕ್ಕಾಗಿ ನಾನು ಹೋಗೋದಕ್ಕೆ ಬಿಡು ಅಂತಂದು ಹೇಳ್ತಾಳೆ. ಆ ಕಳ್ಳ ಒಂದು ಕಂಡೀಷನ್ ಹಾಕ್ತಾನೆ, ನೀ ಮತ್ತೆ ಬರಬೇಕಾದ್ರೆ ನೀನು ನನ್ನ ವಶ ಆಗಲೇಬೇಕು, ಮತ್ತು ನಿನ್ನ ಆಭರಣಗಳನ್ನೆಲ್ಲನೂ ನಾನು ದೋಚ್ಕೊಳ್ಳೋಣ ಅಂತ ಹೇಳ್ತಾನೆ. ಆಗಲಿ ಅಂತ ಹೇಳಿ ಆಕೆ ಮತ್ತೆ ಧರ್ಮದತ್ತನ ಮನೆಗೆ ಹೋಗ್ತಾಳೆ. ಕಳ್ಳನೂ ಕೂಡ ಅವಳನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ. ಮದನಸೇರೆ ಮುಂಭಾಗದೊಳಗಿರ್ತಾಳೆ, ಅವಳ ಹಿಂದೆ ಕಳ್ಳ ಹಿಂಬಾಲಿಸ್ತಾ ಇರ್ತಾನೆ. ಅವಳ ಹಿಂದೆ ಅವಳ ಗಂಡ, ಈ ಮದನಸೇನೆಯ ಗಂಡ ಸಮುದ್ರ ಸೇನ ಹಿಂಬಾಲಿಸ್ತಾ ಇರ್ತಾನೆ. ಆಮೇಲೆ ಅವಳೇ ಏನಂತಾರೆ, ಈ ಧರ್ಮದತ್ತನ ಮನೆಗೆ ಬರ್ತಾಳೆ. ರಾತ್ರಿಯಾಗಿರ್ತೈತಿ. ಬಂದು ಬಾಗಿಲವನ್ನು ಬಡಿತಾಳೆ. ಆಮೇಲೆ ಧರ್ಮದತ್ತ ಇದ್ದ ಬಾಗಿಲವನ್ನು ತೆಗಿತಾನೆ. ಅವ್ನು ಭಾಳ ಆಶ್ಚರ್ಯಕ್ಕಿರ್ತೈತಿ. ಆಮೇಲೆ ನೀನು ಬರ್ತೀ ಇಲ್ಲ ಅಂತ ಅಂದ್ಕೊಂಡಿದ್ದೆ ನಾನು ಮದನಸೇನ, ಬರೀ ಇಷ್ಟೆಲ್ಲ ಆಭರಣಗಳನ್ನು ಹಾಕ್ಕೊಂಡು ಇಷ್ಟೆಲ್ಲ ನೀನು ಅಲಂಕೃತರಾಗಿ ಬಂದಿಯಲ್ಲ, ನೀನು ಭಯ ಆಗಲಿಲ್ಲೇನು ಅಂತಂದು ಹೇಳಿ ಕೇಳ್ತಾನೆ. ಆಮೇಲೆ ಆಕೆ ಹೇಳ್ತಾಳೆ, ಇಲ್ಲ ನಿನ್ನ ನಿರ್ಧಾರವನ್ನು ಕೇಳಿ ನಾನು ಅದನ್ನು ತಪ್ಪಿಸ್ಬೇಕಂತ ಹೇಳಿ ಬಂದೀನಿ, ನಾನು ಇಂಥ ಎಲ್ಲ ಹುಚ್ಚು ವಿಚಾರವನ್ನು ನೀನು ಮಾಡಬೇಡ ಅಂತಂದು ಹೇಳ್ತಾಳೆ. ಆವಾಗ ಅಂತಾನೆ, ನೀನು ಬಂದದ್ದು ನಾನು ಭಾಳ ಸಂತೋಷ ಆಯ್ತು ಅಂತಂದು ಹೇಳಿ ಅವಳನ್ನ ಒಂದು ಕಡೆ ಕುಂಡ್ರಿಸ್ತಾನೆ. ಆವಾಗ ಅವನ ದೃಷ್ಟಿ ಅವಳ ಕೊರಳಲ್ಲಿರುವಂಥ ಮಂಗಳಸೂತ್ರದ ಕಡೆ ಹೋಗ್ತಿದ್ದೆ. ಅವನು ಬೆಚ್ಚಿ ಬೀಳ್ತಾನೆ. ಮದನಸೇನ ಇದೇನಿದು ಅಂತ ಕೇಳಿದ ಕೂಡಲೇ ಆವಾಗ ಹೇಳ್ತಾಳೆ, ಹೌದು ಇವತ್ತೇ ನನ್ನ ಮದುವೆ ಆಯಿತು, ಸಮುದ್ರ ಸೇನ ಅನ್ನೋರೊಂದಿಗೆ ನನ್ನ ಮದುವೆ ಆಗೈತಿ ಅಂತ ಹೇಳಿ, ಮತ್ತು ನೀ ಹೆಂಗೆ ಬಂದಿ ಅಂತ ಆತ ಕೇಳಿದ ಕೂಡಲೇ ನನ್ನ ಪತಿಯ ಆಜ್ಞೆಯನ್ನು ತೊಗೊಂಡನ ನಾನು ಬಂದೇನಿ, ಅವ್ರಿಗೆ ಹೇಳೇನ ಬಂದೇನೆ ಅಂತ ಹೇಳ್ತಾ. ಆವಾಗ ಆತನಿಗೆ ಆಘಾತ ಆಕೈತಿ. ಇಂಥ ಒಳ್ಳೆಯ ಮನುಷ್ಯನೇ ನಮ್ಮ ಗಂಡ, ಮದುವೆಯಾದ ಮೊದಲನೇ ದಿನ ಮೊದಲನೇ ರಾತ್ರಿ ನನ್ನನ್ನು ಭೇಟಿಯಾಗೋದಕ್ಕೆ ಕಳಿಸ್ಯಾನ ಅಂತಂದಮೇಲೆ ಅವ ಎಂಥ ಒಳ್ಳೆಯ ವ್ಯಕ್ತಿ ಅದಾನ, ಒಳ್ಳೆಯ ಗುಣವಂತದಾನ. ನೀನು ಅವ್ರ ಜೊತೆಗೆ ಮದುವೆಯಾದಂಥವಳು, ಪರಸ್ತ್ರೀ, ನೀನು ಅವರ ಸೊತ್ತು, ಅದಕ್ಕಾಗಿ ನೀನು ನಿನ್ನ ಗಂಡನ ಮನೆಗೆ ಹೋಗು, ನೀನು ನನ್ನ ಬಗ್ಗೆ ಏನೂ ವಿಚಾರ ಮಾಡಬೇಡ, ನಾನು ಆತ್ಮಹತ್ಯೆ ಅಂತ ವಿಚಾರವನ್ನು ನಾನು ತೆಗೆದು ಹಾಕ್ತೇನೆ ಅಂತಂದು ಹೇಳಿ ಆತ ಹೇಳ್ತಾನೆ. ಹೇಳಿದ ಕೂಡಲೇ ಆವಾಗ ಆಕೆ ಏನಂತಾರೆ ಅವನ ಮನೆಯಿಂದ ಹೊರಟು ಬರ್ತಾಳೆ. ಆವಾಗ ಆಕೆ ಹಿಂದಿಂದ ಮತ್ತೆ ಇವರು ಕಳ್ಳ ಮತ್ತು ಇವಳ ಗಂಡ ಏನಂತ ಬರ್ತಾ ಇರ್ತಾರೆ. ಮಧ್ಯ ದಾರಿಯೊಳಗೆ ಮತ್ತೆ ಆ ಕಳ್ಳ ಅವಳನ್ನು ಅಡ್ಡಗಟ್ಟಿ ಹೇಳ್ತಾನೆ, ನಾನು ನಿನ್ನನ್ನು ಹಿಂಬಾಲಿಸ್ಕೊಂಡು ಬಂದಿದ್ದೆ, ನಾನು ಜನ್ಮತಃ ಕಳ್ಳದೇನೆ, ಪಾಪದ ಕೆಲಸಗಳನ್ನೇ ಮಾಡ್ಕೊತ ಬಂದೇನೆ, ನಿನ್ನ ಇವತ್ತ ಮದುವೆ ಐತಿ, ನಿನ್ನ ಗಂಡ ನಿನ್ನ ಪ್ರೇಮಿಯನ್ನು ಭೇಟಿಯಾಗವಾತ ಅನುಮತಿಯನ್ನು ಕೊಟ್ಟ, ಎಂಥ ದೊಡ್ಡ ಮನಸ್ಸು ಒಂದೈತಿ. ಈಚೆ ಕಡೆ ನಿನ್ನ ಪ್ರೇಮಿ ಇದ್ದಾವ, ನೀನು ಇನ್ನೊಬ್ಬರನ್ನ ಮದುವೆಯಾಗಿದೆಯೇ, ನೀನು ಪರರ ಸೊತ್ತು, ಇನ್ನೊಬ್ಬರ ಸೊತ್ತು ಅನ್ನುವುದನ್ನು ತಿಳ್ಕೊಂಡು ಆತ ಕೂಡ ನಿನ್ನನ್ನು ಕಳಿಸಿದ. ನಾನು ನಿನ್ನನ್ನು ನನ್ನ ವಶ ಮಾಡ್ಕೋಬೇಕು ಅಂತಂದೇಳಿ ಅಂದ್ಕೊಂಡಿದ್ದೆ, ನನಗೆ ಭಾಳ ಪಾಪ ಪ್ರಜ್ಞೆ ಕಾಡಕತ್ತೈತಿ. ಅದಕ್ಕಾಗಿ ನೀನು ಏನಂತಂದ್ರೆ ನಿನ್ನ ಪತಿಯ ಜೊತೆಗೆ ನೀನು ಸುಖವಾಗಿರು,
ನೀನು ಹೋಗು ನಿನ್ನ ಮನೆಗೆ ಅಂತಂದು ಹೇಳಿ ಆತ ಏನಂತಂದ್ರೆ ಹೇಳ್ತಾನೆ, ನಿನ್ನ ಜೀವನ ಸುಖವಾಗಿರಲಿ. ಇವರೆಲ್ಲರನ್ನ ನೋಡಿ ನನ್ನ ಮನಸ್ಸನ್ನು ಒಂದು ಪರಿವರ್ತನೆ ಆಯಿತು ಅಂತಂದು ಹೇಳಿ ಆತ ಅವಳನ್ನು ಕಳಿಸ್ಕೊಡ್ತಾನೆ. ಅವಳು ತನ್ನ ಮನೆಗೆ ಬರ್ತಾಳ. ಬಂದ ಕೂಡಲೇ ಆತನ ಗಂಡ ಆತ ಕೂಡ ಹೇಳ್ತಾನೆ, ನಾನು ನಿನ್ನನ್ನು ಹಿಂಬಾಲಿಸ್ಕೊಂಡು ಬಂದಿದ್ದೆ ಮದನಸೇನ ಅಂತಂದು ಹೇಳಿ. ಆವಾಗ ಈ ಕಥೆಯನ್ನು ಬೇತಾಳ ಹೇಳ್ತೈತಿ. ಹೇಳಿ ಏನಂತಂದ್ರೆ ಒಂದು ಪ್ರಶ್ನೆಯನ್ನು ಹೇಳ್ತೈತಿ, ಇದರಲ್ಲಿ ಯಾರ ತ್ಯಾಗ ಅತ್ಯಂತ ದೊಡ್ಡದು? ಮದುವೆಯಾದ ದಿನಾನ ರಾತ್ರಿ ಅವಳ ಗಂಡ ಅವಳ ಪ್ರೇಮಿಯ ಕಡೆ ಕಳಿಸ್ಕೊಟ್ಟ, ಅವನ ತ್ಯಾಗ ದೊಡ್ಡದು. ಕಳ್ಳ ಅವಳನ್ನು ಏನೂ ಮಾಡಲಿಲ್ಲ, ವಶಪಡಿಸ್ಕೊಳ್ಳಿಲ್ಲ, ಅವನ ತ್ಯಾಗ ದೊಡ್ಡದು. ಅಥವಾ ಇವಳನ್ನು ಮದುವೆ ಆಗಿದ್ದಾಳ ಅನ್ನುವಂಥ ಕಾರಣಕ್ಕಾಗಿ ಇವಳನ್ನು ಪುನಃ ಕಳಿಸಿಕೊಟ್ಟಂಥ ಪ್ರೇಮಿಯ ತ್ಯಾಗ ದೊಡ್ಡದು. ಈ ಒಂದು ಪ್ರಶ್ನೆಗೆ ನೀ ಸರಿಯಾದಂಥ ಉತ್ತರವನ್ನು ಹೇಳಬೇಕು ವಿಕ್ರಮಾದಿತ್ಯ, ಇಲ್ಲತ್ತಂದ್ರೆ ನಿನ್ನ ತಲೆ ಒಡೆದು ಚೂರಾಕೈತಿ ಅಂತ ಹೇಳಿ ಹೇಳ್ತೈತಿ. ಆವಾಗ ಮಹಾರಾಜ ಹೇಳ್ತಾನೆ, ಎಲ್ಲರ ತ್ಯಾಗನೂ ದೊಡ್ಡದ, ಆದರೆ ಅದರಲ್ಲಿಯೇ ಕಳ್ಳನ ತ್ಯಾಗ ಭಾಳ ದೊಡ್ಡದು ಅಂತಂದು ಹೇಳಿ ಹೇಳ್ತಾನೆ. ಬೇತಾಳ ಕೇಳ್ತೈತಿ, ಹೆಂಗೆ? ಆವಾಗ ಆತ ಹೇಳ್ತಾನೆ, ಈ ಒಂದು ತನ್ನ ಗಂಡ ಈ ಸಮುದ್ರ ಸೇನ ತನ್ನ ಹೆಂಡತಿಯ ಆಸೆ ಐತಿ, ಅವಳವನನ್ನು ಭೇಟಿಯಾಗಿ ಬರಲಿ ಅನ್ನುವಂಥ ಒಂದು ಇಚ್ಛೆಯನ್ನು ನಾವು ಕಳಿಸಿಕೊಟ್ಟ. ಆದರೂ ಆತ ಹಿಂಬಾಲಿಸಿಕೊಂಡು ಹೋದ ಅವಳನ್ನು. ಇತ್ತ ಆ ಹುಚ್ಚು ಪ್ರೇಮಿ ಇದ್ದವ ಅವಳನ್ನು ನೋಡಿ ಅತ್ಯಂತ ಆನಂದಭರಿತನಾಗಿದ್ದ. ಆದರೆ ಅವಳ ಮಂಗಳಸೂತ್ರವನ್ನು ನೋಡಿ ನೀನು ಮತ್ತೊಬ್ಬರೊಂದಿಗೆ ಮದುವೆ ಆದವಳು ಅನ್ನುವಂಥ ಕಾರಣದಿಂದ ಅವಳನ್ನು ಕಳಿಸಿಕೊಟ್ಟ. ಇವಳನ್ನು ಬಯಸೋದು ಧರ್ಮ ಅಲ್ಲ ಅನ್ನೋದಕ್ಕೆ ಕಳಿಸಿಕೊಟ್ಟ. ಆದರೆ ಕಳ್ಳನಿಗೆ ಇದೇನೂ ಕಾರಣನೇ ಇರಲಿಲ್ಲ. ಆತ ಒಬ್ಬ ಕಳ್ಳ, ಅವಳ ಆಭರಣಗಳನ್ನು ಆತ ವಶಪಡಿಸ್ಕೊಳ್ಬಹುದಿತ್ತು. ಆದರೆ ಇವರಿಬ್ಬರ ವರ್ತನೆಯನ್ನು ನೋಡಿ ಅವನ ಮನಸ್ಸಿದ್ದದ್ದು ಪರಿವರ್ತನೆ ಆಯಿತು. ಪರಿವರ್ತನೆಯಾಗಿ ಇಂಥ ಒಂದು ಮನುಷ್ಯರ ವರ್ತನೆಯನ್ನು ನಾನು ನೋಡಿದ್ದೀನಿ, ಇವಳನ್ನು ನಾನೇನಾದರೂ ಬಯಸಿದ್ನಿ ಅಂತಂದ್ರೆ ನಾನು ನನ್ನನ್ನು ಕ್ಷಮಾ ಮಾಡ್ಕೊಳಕ್ಕಾಗೋದಿಲ್ಲ ಅಂತಂದು ಹೇಳಿ ಆತ ಏನು ಮಾಡ್ದ ಅಂತಂದ್ರೆ ಅವಳನ್ನು ಸುರಕ್ಷಿತವಾಗಿ ಗಂಡನ ಮನೆಗೆ ಕಳಿಸಿಕೊಟ್ಟ. ಆದ್ದರಿಂದ ಈ ಮೂವರಲ್ಲಿ ಆ ಕಳ್ಳನ ತ್ಯಾಗ ಅತ್ಯಂತ ದೊಡ್ಡದು ಅಂತಂದು ಹೇಳಿ ಆತ ಹೇಳ್ತಾನೆ. ಆವಾಗ ಬೇತಾಳ ಹೇಳ್ತೈತಿ, ಹೌದು, ಸರಿಯಾದಂಥ ಉತ್ತರವನ್ನು ಹೇಳ್ದಿ ನೀನು. ಇದು ನಿಸ್ವಾರ್ಥವಾದಂಥ ತ್ಯಾಗ ಕಳ್ಳಂದು. ಇವರಿಬ್ಬರು ಒಂದೊಂದು ಕಾರಣದಿಂದ ಬಿಟ್ಟರೆ ಅವನು ನಿಸ್ವಾರ್ಥ, ಅವನದೇನೂ ಇರಲಿಲ್ಲ. ಅವಳನ್ನು ವಶಪಡಿಸ್ಕೊಳ್ಬೇಕಾಗಿತ್ತು. ಆದರೂ ಅವಳನ್ನು ಸುರಕ್ಷಿತವಾಗಿ ಅವನು ಬಿಟ್ಟ ಅಂತಂದಮೇಲೆ ಇದು ಸರಿಯಾದಂಥ ನ್ಯಾಯವನ್ನು ಹೇಳಿದೆ. ಆದರೆ ನೀ ಬಾಯಿ ತೆಗೆದುಬಿಟ್ಟೆಲ್ಲ ನಾ ಏನು ಮಾಡಲಿ ಅಂತಂದು ಹೇಳಿ ಮತ್ತೆ ಪುನಃ ಹೋಗಿಬಿಡ್ತೈತಿ. ಮತ್ತು ವಿಕ್ರಮಾದಿತ್ಯ ಬೆನ್ನು ಹತ್ತಾನೆ. ಇಲ್ಲಿ ಈ ಕತೆ ಮುಗಿತೈತಿ. ನನ್ನ ಕತೆ ಇಷ್ಟ ಆಗಿದ್ದರೆ ತಿಳಿಸ್ರಿ. ಮತ್ತೆ ನಾಳೆ ಮತ್ತೊಂದು ಕಥೆಯನ್ನು ಹೇಳ್ತಾನೆ.